ವೆರಿ ಗುಡ್ ಈವ್ನಿಂಗ್ ಟು ಆಲ್. ಸಂಜೆ ಎಲ್ಲರಿಗೂ ನಮಸ್ಕಾರಗಳು. ಈ ಸುಂದರವಾದ ಹಬ್ಬ ಅಂತ ಕರಿತೀನಿ ಈ ಫಂಕ್ಷನ್ಗೆ ನಾನು. ದಿಸ್ ಈಸ್ ದ ಫೆಸ್ಟಿವಲ್ ಆಫ್ ಚಿಲ್ಡ್ರನ್ ವೇರ್ ದ ಪೇರೆಂಟ್ಸ್ and the angels of your family have gathered. This is the beautiful evening which is really has given the opportunity to speak here. First of all, I would like to address the president of this school, ಈ ಶಾಲೆಯ ಅಧ್ಯಕ್ಷರು ಹಾಗೂ ಮಾಜಿ ವೈದ್ಯಗಳ ಒಬ್ಬ ಅಧ್ಯಕ್ಷರು ಆಗಿರುವಂತಹ ಈ ಮುದ್ದೇಬಿಹಾಳ್ ನಗರದ ಪ್ರತಿಷ್ಠಿತ ವೈದ್ಯರಾದಂತಹ ಡಾಕ್ಟರ್ ಎ.ಎಂ. ಮುಲ್ಲಾರವರು. ಸರ್, ಈ ಶಾಲೆ ನೋಡಿದ ತಕ್ಷಣ ನನಗನಿಸ್ತು ತಾವು ಕೇವಲ ವೈದ್ಯರಲ್ಲ, ಒಬ್ಬ ಎಜುಕೇಷನಿಸ್ಟ್ ಸಹ. ಯಾಕಂದರೆ ನಮ್ಮ ನಾದಿನ ಜೊತೆಲಿ ಕೂತಾರೆ, ಅವ್ರು ಹೇಳ್ತಾ ಇದ್ರು ಯಾವಾಗಲೂ UGS ಶಾಲೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು ತಾವು. ಇಂಥ ಒಂದು ಅದ್ಭುತವಾದ ಶಾಲೆಯನ್ನು ತೆಗೆದು ಮೌಲ್ಯಗಳು ಕುಸಿಯುತ್ತಿರುವಂತಹ ಸಂದರ್ಭದಲ್ಲಿ ಅದ್ಭುತವಾದ ಮೌಲ್ಯಗಳನ್ನು ಮಕ್ಕಳಿಗೆ ಇಲ್ಲಿ ಕೊಡ್ತಾ ಇದ್ದೀರಿ. ಅಂತಹ ಒಂದು ಶಾಲೆಯ ಅದ್ಭುತವಾದ ಅಧ್ಯಕ್ಷರೇ ಅಂತ ನಾ ಇಲ್ಲಿ ನಿಮ್ಮನ್ನು ಸಂಬೋಧಿಸ್ತೀನಿ. ಎರಡನೇದಾಗಿ, ಈಗಾಗಲೇ ನಮ್ಮ ತಾಲೂಕಿನ 5ನೇ ಸಾಹಿತ್ಯ ಸಮ್ಮೇಳನವನ್ನು ನಾವು ಬಹಳಷ್ಟು ವಿಜೃಂಭಣೆಯನ್ನು ಮಾಡಿದ್ವಿ. ಆ ಒಂದು ಇದೀಗ ತಾನೇ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತಹ ಅಶೋಕ್ ಮಣಿ ಗುರುಗಳೇ ಬಹಳಷ್ಟು ಅದ್ಭುತವಾಗಿ ಮಾತಾಡಿದ್ರಿ ಸರ್. ನೀವು ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿ ಮಾಡಿ ಮುದ್ದೇಬಿಹಾಳ್ ತಾಲೂಕಿನ ಸರ್ವಾಧ್ಯಕ್ಷರಾಗಿದ್ರು. ಅವರು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ರು. ಆ ಒಂದು ಯಶಸ್ಸಿಗೆ ತಾವೇ ಕಾರಣ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ನನ್ನೊಟ್ಟಿಗೆ ನನ್ನ ನಾದಿನಿ ಹೆಮ್ಮೆಯಿಂದ ನಾ ಹೇಳ್ತೀನಿ, ಶ್ರೀಮತಿ FS ಭಾಗವಾನ್ ಮೇಡಮ್ ಅವರೇ, HM UGMPS ಮುದ್ದೇಬಿಹಾಳ್, ಹಾಗೂ ಶ್ರೀಮತಿ ಸುಜಾತಾ ಭೋಸ್ಲೆ ಮೇಡಮ್ ಅವರೇ, ನಿಮ್ಮನ್ನು ನಮಸ್ಕರಿಸುತ್ತಾ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಮೌಲಾನಾ ಮುಲಿಮನಿ ಅವರೇ, ಶ್ರೀ ಲಿಂಗದಳ್ಳಿ ವಕೀಲರೇ, ಬಿರಾದರ್ ಗುರುಗಳೇ, ನನ್ನೊಟ್ಟಿಗೆ ಕಾರ್ಯಾಲಯದಿಂದ ಆಗಮಿಸಿದಂತಹ ಬೋವಿ ಗುರುಗಳೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂತಹ ಸರ್ವ ಎಲ್ಲ ಪಾಲಕರೇ, ಮುದ್ದು ಮಕ್ಕಳೇ, ಹಾಗೂ ಈ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ ಬಂದಂತಹ ಈ ನಗರದ ಪ್ರತಿಷ್ಠಿತ ಪ್ರಜೆಗಳೇ, ಪತ್ರಕರ್ತರೇ, ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿನಿಯರೇ. ಈಗ ನಾನು ಇಂಗ್ಲಿಷ್ನಲ್ಲಿ ಮಾತನಾಡಲಿಕ್ಕೆ ಇಚ್ಛಪಡ್ತೀನಿ. ಯಾಕಂದರೆ ಆರ್ಚ್ ಆಂಜಲಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇವತ್ತು ಸೈನ್ಸ್ ಎಕ್ಸಿಬಿಷನ್ ಮತ್ತು ಸ್ಕೂಲ್ ಆನ್ಯುವಲ್ ಡೇ ಪ್ರೋಗ್ರಾಮ್ ಅನ್ನು ಅತ್ಯದ್ಭುತವಾಗಿ ಇಲ್ಲಿ ಅರೇಂಜ್ ಮಾಡಿದ್ದಾರೆ. ಸೊ ಐ ವುಡ್ ಲೈಕ್ ಟು ಸ್ಪೀಕ್ ಇನ್ ಇಂಗ್ಲಿಷ್ ಬಿಕಾಸ್ this is the English medium school where the most important Quran has been taught, the most important Arabic has been taught. You might have been noticed how children recited the surahs and how they translated every surah in English and Arabic wonderfully, so fantastically, so fabulously. So today what is happening, we are losing our values. Children are getting distracted through mobiles, as Bovi sir has told. Bovi garu ಹೇಳಿದ್ರು ಮೊಬೈಲ್ ಇಂದ ಎಲ್ಲ ಕೆಡ್ತಾ ಇದ್ದಾರೆ ಅಂತ ಹೇಳಿ. ಇಂಥ ಡಿಸ್ಟ್ರಾಕ್ಷನ್ ಆಗುವಂತ ಸಂದರ್ಭದಲ್ಲಿ, ವಿದ್ಯಾರ್ಥಿಗಳು ಕೆಡುವಂತ ಸಂದರ್ಭದಲ್ಲಿ, ಟುಡೇ ದೇರ್ ಇಸ್ ಎ ನೀಡ್ ಆಫ್ ವ್ಯಾಲ್ಯೂಸ್ ಅಂಡ್ ಮೊರಾಲಿಟಿ. ಆ ವ್ಯಾಲ್ಯೂಸ್ ಮತ್ತು ಮೊರಾಲಿಟಿಯನ್ನು ಯಾರು ಕೊಡ್ತಾ ಇದ್ದಾರಪ್ಪ ಅಂದ್ರೆ, ದಿಸ್ ಆರ್ಚ್ ಆಂಜಲಿಸ್ ಸ್ಕೂಲ್ ಹ್ಯಾಸ್ ಬಿನ್ ಗಿವಿಂಗ್ ದಿಸ್ ಮೊರಾಲಿಟಿ ಬೈ ಟೀಚಿಂಗ್ ದ ಚಿಲ್ಡ್ರನ್ ಅರೇಬಿಕ್ ಹಿಯರ್ ಅಂಡ್ ಉರ್ದು ಹಿಯರ್. ನಾನು ಸೈನ್ಸ್ ಎಕ್ಸಿಬಿಷನ್ ನೋಡ್ತಾ ಇದ್ದೆ. ವೆನ್ ಐ ಆಮ್ ಗೋಯಿಂಗ್ ಥ್ರೂ ದ ಸೈನ್ಸ್ ಎಕ್ಸಿಬಿಷನ್, ಎವ್ರಿ ಚೈಲ್ಡ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಹಿ ಈಸ್ ಸ್ಪೀಕಿಂಗ್ ಫ್ಯಾಬುಲಸ್ಲಿ ಇಂಗ್ಲಿಷ್. ಸರ್ ಹೇಳಿದ್ರು, ಬೋವಿ ಸರ್ ನಾವು ಒಂದೇ ವರ್ಷ ಹಾಕಿದ್ರೆ ನನ್ನ ಮಗ ಬಹಳ ಅದ್ಭುತವಾಗಿ ಇಂಗ್ಲಿಷ್ನಾಗ ಮಾತಾಡಿದ ಅಂತ ಹೇಳಿ. ಅದನ್ನ ನಾವು ಒಪ್ತೀನಿ. ಯಾಕಂದ್ರೆ ಎಲ್ಲ ಮಕ್ಕಳು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಬಹಳಷ್ಟು ಸುಂದರವಾಗಿ ಇಂಗ್ಲಿಷಲ್ಲಿ ಮಾತನಾಡ್ತಾ ಇದ್ದಾರೆ. ದಟ್ ಈಸ್ ದ ಫ್ಯಾಂಟಾಸ್ಟಿಕ್ ಥಿಂಗ್ ಆಫ್ ದಿಸ್ ಸ್ಕೂಲ್. Science exhibition has been beautifully conducted. Every child is trained to explain everything in English, including biology, including science, including English, including social science, and including the languages Hindi, English and Kannada. That is the speciality. ಈಗಾಗಲೇ ನೀವು ನೋಡಿದಂತೆ ಕನ್ನಡದಲ್ಲಿ ಮೇಡಮ್ ಅವರೊಬ್ಬರು ಮಾತನಾಡಿದ್ರಲ್ಲಿ ಎಷ್ಟು ಅದ್ಭುತವಾಗಿ ಮಾತಾಡಿದ್ರು. ಕನ್ನಡದಲ್ಲಿ ಹಾಡ ಹಾಡಿ ಮಕ್ಕಳು ಕುಣಿತ ಮಾಡಿದ್ರು, ಎಷ್ಟು ಅದ್ಭುತವಾಗಿ ಡಾನ್ಸ್ ಮಾಡಿದ್ರು ಅವರು. So this is the example how the school is going on. Neither English nor Kannada nor Arabic, every language has been taught here irrespective of caste, irrespective
ಲ್ಯಾಂಗ್ವೇಜ್ ಹ್ಯಾಸ್ ಬಿನ್ ಗಿವನ್ ಇಂಪಾರ್ಟೆನ್ಸ್ ಹಿಯರ್. ಪ್ರತಿ ಭಾಷೆಗೆ ಇಲ್ಲಿ ಬಹಳಷ್ಟು ಮಹತ್ವವನ್ನು ಕೊಳ್ಳಲಾಗುತ್ತಿದೆ. ಎಲ್ಲ ಭಾಷೆಯನ್ನ ಅಚ್ಚುಕಟ್ಟಾಗಿ ಕಲಿಸಲಾಗ್ತಾ ಇದೆ. ವ್ಯಾಕರಣವನ್ನ ಹೇಳಿದ್ರು ಮಕ್ಕಳು, ವ್ಯಾಕರಣದಲ್ಲಿ ವ್ಯಂಜನಗಳು ಸ್ವರಗಳನ್ನ ಹೇಳಿದ್ರು. ಸೈನ್ಸ್ ಎಕ್ಸಿಬಿಷನ್ ಅಲ್ಲಿ ಬಿಗಿನಿಂಗ್ ಫ್ರಮ್ ದ ಹಾರ್ಟ್ ದೇ ವೆಂಟ್ ಟು ಸ್ಯಾಟಲೈಟ್ಸ್, ದೇ ವೆಂಟ್ ಟು ರಾಕೆಟ್ಸ್. ವಿಜ್ಞಾನ ಹಿಡಿದು ಭಾಷೆ ಹಿಡಿದು ಎಲ್ಲ ವಿಷಯಗಳನ್ನ ಅದ್ಭುತವಾಗಿ ಕಲಿಸುವಂತಹ ಶಾಲೆ ಯಾರಿಗೆ ಬೇಡ ಸರ್? ಯಾರಿಗೆ ಬೇಡ? ಇವತ್ತು ಇಂತಹ ಒಂದು ಅದ್ಭುತವಾದ ಶಾಲೆ ಉರ್ದು ಮೀಡಿಯಂ ಡಾಕ್ಟರ್ ಮುಲ್ಲಾ ಅವರು ಮಾಡಿದ್ದಾರೆ ಅಂದ್ರೆ ನನಗೆ ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ ಸರ್. ಐ ಆಮ್ ವೆರಿ ಪ್ರೌಡ್ ಆಫ್ ಯು. I feel very proud that such a wonderful school is going on here in Madhya Bihar. Recently I have become ECO. Basically I am a teacher of English in Balabatti for 8 years. I have completed my 20 years of service. Recently I have joined office as education coordinator. So I think it is my privilege that I have been called as a guest to this function. ಯಾಕಂದ್ರೆ ಇಂತಹ ಅದ್ಭುತವಾದ ಶಾಲೆಯನ್ನು ನಾನು ಮಿಸ್ ಮಾಡ್ತಾ ಇದ್ದೆ. ಕೇವಲ ನಾ ಶಾಲೆಯಲ್ಲಿ ಕಲಿಸ್ಕೊಂತ ಕೂತಾ ಇದ್ರೆ, ಈ ಶಾಲೆಗೆ ವಿಸಿಟು ಮಾಡ್ತಾ ಇರಲಿಲ್ಲ, ಈ ಶಾಲೆಯ ಶಿಕ್ಷಕರ ಸಂಪರ್ಕಕ್ಕೂ ನಾನು ಬರ್ತಿರ್ಲಿಲ್ಲ. ಈ ಶಾಲೆಯ ಇಂತಹ ಅದ್ಭುತವಾದ ಶಿಕ್ಷಕರು, ಅಧ್ಯಕ್ಷರು ಹಾಗೂ ಎಲ್ಲ ಪಾಲಕರಿಗೂ ನಾನು ಭೇಟಿ ಆಗ್ತಾ ಇರಲಿಲ್ಲ. ಐ ಥ್ಯಾಂಕ್ ಗಾಡ್ ಫಾರ್ ಗಿವಿಂಗ್ ಮೀ ದಿಸ್ ಅಪಾರ್ಚುನಿಟಿ ಆಫ್ ಬಿಕಮಿಂಗ್ ಅನ್ ECO ಆಫ್ PO ಆಫೀಸ್. ಈ ಶಾಲೆಯ ಜರ್ನಿ ಬಗ್ಗೆ ಸ್ವಲ್ಪ ಮಾತಾಡಿದ್ರೆ, ಈ ಶಾಲೆ ಪ್ರಾರಂಭ ಆಗುವುದು ಡಾಕ್ಟರ್ ಮುಲ್ಲಾ ಅವರಿಂದ ಆಗಿರಬಹುದು. ಆದ್ರೆ ಈ ಶಾಲೆ ಬೆಳಲಿಕ್ಕೆ ಪ್ರಯತ್ನ ಮಾಡಿದಂತಹ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಹೇಳಬೇಕಲ್ವಾ? ಸೊ ಈ ಶಾಲೆಯನ್ನ ಬೆಳೆಸಲಿಕ್ಕೆ ಕೆಲಸ ಮಾಡಿದವರು ಯಾರು ಅಂದ್ರೆ, ನಾನು ಬಂದು ಸ್ಟಡಿ ಮಾಡಿದೆ ಈ ಶಾಲೆ ಬಗ್ಗೆ. ನನಗೆ ಗೊತ್ತಿರಲಿಲ್ಲ ಸರ್ ನಿಮ್ಮ ಶಾಲೆ ಹೇಗೆ ಬೆಳೀತು ಅಂತ ಹೇಳಿ. ಐ ಹ್ಯಾವ್ ಸ್ಟಡಿಡ್ ಹಿಯರ್, ಐ ಸ್ಯಾಟ್ ಅಂಡ್ ಸ್ಟಡಿಡ್, ಐ ಡಿಸ್ಕಸ್ಡ್ ವಿತ್ ಭೋಸ್ಲೆ ಮೇಡಮ್ ವಾಟ್ ಹ್ಯಾಸ್ ಹ್ಯಾಪನ್ಡ್, ಆಕ್ಚುಲಿ ವಾಟ್ ಹ್ಯಾಸ್ ಹ್ಯಾಪನ್ಡ್ ಸಿನ್ಸ್ ಫ್ರಮ್ 10 years. 10 ವರ್ಷದಿಂದ LKG UKG ಇಂದ ಪ್ರಾರಂಭವಾದ ಶಾಲೆ ಇವತ್ತು 9ನೇ ತರಗತಿಗೆ ಮುಟ್ಟಿದೆಯಲ್ಲ. ಈ ಜರ್ನಿ ಹೇಗಿತ್ತು, ಈ ಜರ್ನಿ ಹ್ಯಾಂಗಾಯ್ತು ಅಂತ ನಾನು ಚರ್ಚೆ ಮಾಡಿದಾಗ ನನಗೆ ಗೊತ್ತಾಯ್ತು, ಇಲ್ಲೇ ಬಹಳಷ್ಟು ಶ್ರಮ ಪಟ್ಟವ್ರು ಯಾರಪ್ಪ ಅಂದ್ರೆ ಜೈನುಬೀಸಾ ಬೇಗಂ ಹಳ್ಳಿ ಅವರು. ಮೇಡಮ್ ಡಾಕ್ಟರ್ ಮುಲ್ಲಾ ಅವರ ತಂಗಿ ಆದಂತಹ ಜೈನುಬೀಸಾ ಬೇಗಂ ಹಳ್ಳಿ ಅವರು ಮತ್ತು ಅವರು ಮಗ ಅಡ್ವೊಕೇಟ್ ಮೈಬೂಬ್ ಹಳ್ಳಿ ಇಲ್ಲೇ ಇರಬಹುದು ಅವರು ಸಹ. ಈ ಶಾಲೆಯನ್ನ ಸ್ಥಾಪಿಸಲಿಕ್ಕೆ, ಬೆಳೆಸಲಿಕ್ಕೆ, ಈ ಶಾಲೆಯನ್ನು ನೋಡಿಕೊಳ್ಳಲಿಕ್ಕೆ, ಪ್ರಾರಂಭ ಮಾಡಲಿಕ್ಕೆ ಬಹಳಷ್ಟು ಶ್ರಮಿಸಿ ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ನನ್ನ ವತಿಯಿಂದ, ಆಫೀಸ್ ವತಿಯಿಂದ ಮೊದಲು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ನೆಕ್ಸ್ಟ್, ಈ ಶಾಲೆ ಇಷ್ಟೆಲ್ಲ ಇಂಗ್ಲಿಷ್, ಅರೇಬಿಕ್ ಹಾಗೂ ಉರ್ದು ಅಲ್ಲಿ ಬೆಳೀಲಿಕ್ಕೆ, ಇಂಗ್ಲಿಷ್ ಅನ್ನ ಇಷ್ಟೊಂದು ಮಕ್ಕಳಿಗೆ ಕರಗತ ಮಾಡಿಸಲಿಕ್ಕೆ, ಇಂಗ್ಲಿಷ್ ಹ್ಯಾಸ್ ಬಿನ್ ಪ್ರಾಕ್ಟೀಸ್ಡ್ ರೆಗ್ಯುಲರ್ಲಿ, ಸ್ಪೋಕನ್ ಇಂಗ್ಲಿಷ್ ಹ್ಯಾಸ್ ಬಿನ್ ಪ್ರಾಕ್ಟೀಸ್ಡ್ ರೆಗ್ಯುಲರ್ಲಿ. ದಿಸ್ ಕ್ರೆಡಿಟ್ ಗೋಸ್ ಟು ಡಾಕ್ಟರ್ ಫರ್ಹಾ ಮೇಡಮ್ ಅವರು ಬಹಳಷ್ಟು ಅದ್ಭುತವಾಗಿ ಇಂಗ್ಲಿಷ್ ಅನ್ನ, ಅರೇಬಿಕ್ ಅನ್ನ ಇಲ್ಲಿ ಮಕ್ಕಳಿಗೆ ಕಲಿಸ್ಯಾರ. ದೇ ಆರ್ ಗೈಡಿಂಗ್ ದ ಟೀಚರ್ಸ್ ರೆಗ್ಯುಲರ್ಲಿ. ಅದೇ ರೀತಿಯಾಗಿ ಡಾಕ್ಟರ್ ಯಾಸೀನ್, ನಾನು ಸೈನ್ಸ್ ಎಕ್ಸಿಬಿಷನ್ ನೋಡಿದಾಗ ಎಲ್ಲರೂ ಎಷ್ಟು ಅಂದವಾಗಿ, ಚಂದವಾಗಿ, ಎಷ್ಟು ಶ್ರಮಿಸಿ ಕೆಲಸ ಮಾಡಿದ್ದಾರೆ ಅಂದ್ರೆ, ಎವ್ರಿ ಚೈಲ್ಡ್ ಇಸ್ ಕ್ಯಾಪೇಬಲ್ ಆಫ್ ಎಕ್ಸ್ಪ್ಲೇನಿಂಗ್ ದ ಐಟಮ್ಸ್ ವಿಚ್ ಹ್ಯಾವ್ ಬೀನ್ ಗಿವನ್ ಟು ದೆಮ್. ಸೊ ಎವ್ರಿ ಚೈಲ್ಡ್ ಇಸ್ ಕ್ಯಾಪೇಬಲ್ ಕ್ಲಾಸ್ ರೂಮ್ನಾಗ 10 ಮಂದಿ ಇದ್ರೆ 8 ಮಂದಿ ಓದ್ತಾರ ಸರ್, 6 ಮಂದಿ ಓದ್ತಾರ, 10ಕ್ಕೂ 10 ಮಂದಿ ಓದಾಕತ್ತಾರಂದ್ರೆ ಈ ಶಾಲೆಗೆ ಒಂದು ಚಪ್ಪಾಳೆ ಬೇಡವೆ? ಜೋರಾಗಿ ಚಪ್ಪಾಳೆ ಹಾಕಬೇಕು. 10ಕ್ಕೂ 10 ಮಂದಿ ಪಾರ್ಟಿಸಿಪೇಟ್ ಮಾಡಕತ್ತಾರ, 10ಕ್ಕೂ 10 ಮಂದಿಯಲ್ಲಿ ಹೇಳಕತ್ತಾರಂದ್ರೆ ದಿಸ್ ಕ್ರೆಡಿಟ್ ಗೋಸ್ ಟು ನಾಟ್ ಓನ್ಲಿ ದ ಟೀಚರ್ಸ್, ನಾಟ್ ಓನ್ಲಿ ದ president and not only the headmasters, the credit also goes to the parents which are giving their hands with the teachers. ಬೋಯಿ ಸರ್ ಹೇಳಿದ್ರು, ಬರೀ ಪಾಲಕರು ಶಾಲೆಯನ್ನ ಕಳಿಸಿ ಕುಂದ್ರುವುದಲ್ಲ, ಚಪ್ಪಾಳೆ ಆಗ್ಬೇಕಾದ್ರೆ 2 ಕೈಯಿಂದ ಸಾಧ್ಯ ಮಾತ್ರ. ಆದ್ರಿಂದ ಪಾಲಕರು ಸಹ ಅಷ್ಟು ನೀವು ಶ್ರಮ ಪಡಾಕತ್ತೀರಿ. ಇನ್ನೂ ನೀವು ಶ್ರಮ ಪಟ್ರೆ, ಇನ್ನಷ್ಟು ಶ್ರಮ ಪಟ್ರೆ ಈ ಶಾಲೆ ಬಹಳಷ್ಟು ಮುಂದೋಗ್ತದೆ. ಮೌಲ್ಯಗಳು ಕುಸಿಯುತ್ತಿರುವಂತಹ ಈ ಸಮಯದಲ್ಲಿ, ವ್ಯಾಲ್ಯೂಸ್ ಕಡಿಮೆ ಆದಂತಹ ಈ ಸಮಯದಲ್ಲಿ ಮತ್ತಷ್ಟು ನಮ್ಮ ಕುರ್ಆನದ ಎಲ್ಲ ಶ್ಲೋಕಗಳನ್ನು ಬಹಳಷ್ಟು ಸುಂದರವಾಗಿ ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ಇಂಗ್ಲಿಷನ್ನು ಸ್ಪಷ್ಟವಾಗಿ ಮಾತನಾಡ್ತಾ ಇದ್ದಾರೆ, ಕನ್ನಡವನ್ನು ಸ್ಪಷ್ಟವಾಗಿ ಓದ್ತಾ ಇದ್ದಾರೆ. ಇದಕ್ಕಿಂತ ಹೆಚ್ಚು ಏನ್ ಬೇಕು ಸರ್ ನಮಗೆ? ಎಲ್ಲವೂ ಇದೆಯಲ್ಲ ಮುಲ್ಲಾ ಸರ್ ಶಾಲೆಯಲ್ಲಿ, ಆರ್ಚ್ ಆಂಜಲ್ಸ್ ಶಾಲೆಯಲ್ಲಿ ಎಲ್ಲವೂ ಇದೆಯಲ್ಲ ಅಂತ ಹೇಳ್ತಾ, ಈ ಶಾಲೆ ಇನ್ನು ಬೆಳೆಯಲಿ, ಈ ಶಾಲೆ ಆಕಾಶದ ಎತ್ತರಕ್ಕೆ ಹೋಗ್ಲಿ. 20, 11, 15 ವಾರ್ಷಿಕೋತ್ಸವಗಳು ಇಷ್ಟು ವಿಜೃಂಭಣೆಯಿಂದ ಆಗಲಿ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಸರ್ವರಿಗೂ ವಂದಿಸಿ ನನ್ನ 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.